ಇವತ್ತು RCB ವರ್ಸಸ್ SRH ಪ್ಲೇಯಿಂಗ್ 11ನ ಕಂಪೇರ್ ಮಾಡೋಣ. ಆಲ್ರೆಡಿ CSK ಜೊತೆ MI ಜೊತೆ ಕಂಪ್ಯಾರಿಸನ್ ಆಗಿದೆ. ನೋಡಿಲ್ಲ ಅಂದರೆ ನೋಡ್ಬೋದು, ಚಾನಲಲ್ಲಿದೆ. ನೆಕ್ಸ್ಟ್ ಯಾವ ಟೀಮ್ ಜೊತೆ RCB ಪ್ಲೇಯಿಂಗ್ 11 ಕಂಪೇರ್ ಮಾಡಬೇಕು ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ಎರಡು ಟೀಮ್ನ ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತೀನಿ ನೋಡ್ರಿ. ಇದು RCBಯ ಪ್ಲೇಯಿಂಗ್ 11, ಇದು SRHನ ಪ್ಲೇಯಿಂಗ್ 11. ಬನ್ನಿ ತಡ ಮಾಡ್ದಂಗೆ ಕಂಪ್ಯಾರಿಸನ್ ಶುರು ಹಚ್ಕೊಳ್ಳೋಣ. ಮೊದಲಿಗೆ ಎರಡು ಟೀಮ್ನ ಓಪನರ್ಸ್ ನೋಡೋದಾದರೆ ವಿರಾಟ್ ಕೊಹ್ಲಿ ವರ್ಸಸ್ ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಸ್ಟ್ರೈಕ್ ರೇಟ್ ಸಖತ್ತಾಗಿದೆ ಕಂಪೇರ್ ಟು ವಿರಾಟ್ ಕೊಹ್ಲಿ, ಬಟ್ ಕನ್ಸಿಸ್ಟೆನ್ಸಿ ಅಂತ ಬಂದಾಗ ಎಡವಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಇಯರ್ ಲೀಡಿಂಗ್ ರನ್ ಸ್ಕೋರರು, ಸೊ ಇಲ್ಲಿ ಕ್ಲಿಯರ್ ವಿನ್ನರ್ ವಿರಾಟ್ ಕೊಹ್ಲಿ ಅವರು. ಇನ್ನು ನೆಕ್ಸ್ಟು ಫಿಲ್ ಸಾಲ್ಟ್ ವರ್ಸಸ್ ಟ್ರಾವಿಸ್ ಹೆಡ್. ಅಲ್ಲಿ ವಿರಾಟ್ ಜೊತೆ ಅಭಿಷೇಕ್ ಶರ್ಮಾನ ಏನಕ್ಕೆ ಕಂಪೇರ್ ಮಾಡಿದೆ ಅಂದರೆ ಇಲ್ಲಿ ಇಬ್ಬರು ಫಾರಿನ್ ಓಪನರ್ಸ್ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಹೆಡ್ಡು ಮತ್ತು ಸಾಲ್ಟ್ನ ಕಂಪೇರ್ ಮಾಡೋದಕ್ಕೆ. ಸಾಲ್ಟ್ ವರ್ಸಸ್ ಹೆಡ್ ನೋಡೋದಾದರೆ ಇವರಿಬ್ಬರ ಮಧ್ಯೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಇಬ್ಬರು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ನ ಆಡಿದ್ದಾರೆ ಅವರವರ ಟೀಮ್ಗೆ. ಹೆಡ್ಡು ಲಾಸ್ಟ್ ಇಯರು SRHಗೆ ಲೀಡಿಂಗ್ ರನ್ ಸ್ಕೋರರು. ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಏನು ಅಂದರೆ ಸ್ಲೈಟ್ ಎಡ್ಜಲ್ಲಿ ಸ್ಟ್ರೈಕ್ ರೇಟು ಅವರೇಜು ಮುಂದೆ ಇರೋದು ಹೆಡ್ಡು. ಸೊ ಇಲ್ಲಿ 0.1% ಹೆಡ್ಡು ಮುಂದೆ ಇರ್ತಾರೆ ಕಂಪೇರ್ ಟು ಸಾಲ್ಟು. ಹಾಗಂತ ಸಿಕ್ಕಾಪಟ್ಟೆ ಏನು ಡಿಫ್ರೆನ್ಸ್ ಇಲ್ಲ ಇವರಿಬ್ಬರ ಮಧ್ಯೆ. ಇಬ್ಬರು ಅಗ್ರೆಸಿವ್ ಬ್ಯಾಟಿಂಗ್ ಸ್ಟೈಲ್ನ ತರೋದ್ರಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅವರವರ ಟೀಮ್ಗೆ. ನೆಕ್ಸ್ಟ್ ಕಂಪ್ಯಾರಿಸನ್ ಬೆಥೆಲ್ ವರ್ಸಸ್ ಇಶಾನ್ ಕಿಶನ್. ಇವರಿಬ್ಬರು ಸೇಮ್ ಸ್ಟೈಲ್ ಅಗ್ರೆಸಿವ್ ಬ್ಯಾಟಿಂಗ್ ಅಪ್ರೋಚ್ನ ತೋರಿಸ್ತಾರೆ. ಸೊ ಇಲ್ಲಿ ಇಶಾನ್ ಕಿಶನ್ ಅವ್ರಿಗೆ ಸಿಕ್ಕಾಪಟ್ಟೆ IPL ಎಕ್ಸ್ಪೀರಿಯನ್ಸ್ ಹಾಗೆಯೇ T20 ಕ್ರಿಕೆಟ್ ಎಕ್ಸ್ಪೀರಿಯನ್ಸು ಅಪಾರವಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಇಶಾನ್ ಕಿಶನ್ನು ಮೇಲ್ಗೈನ ಸಾಧಿಸ್ತಾರೆ ಕಂಪೇರ್ ಟು ಬೆಥೆಲ್ ಈಗ ತಾರೆ ರೈಸ್ ಆಗ್ತಿರುವಂಥ ಟ್ಯಾಲೆಂಟು, ಎಲ್ಲ ಕಡೆ ಆಡ್ಕೊಂಬರ್ತಿದ್ದಾರೆ, ಈಗ ಬಿಗ್ ಬ್ಯಾಶಲ್ಲಿ ಆಡ್ತಿದ್ದಾರೆ. ನೆಕ್ಸ್ಟು ನಮ್ಮ ಇಂಡಿಯಾ ಸೀರೀಸ್ಗೂ ಬರ್ತಾರೆ ಇಂಗ್ಲೆಂಡ್ ಟೀಮ್ ಜೊತೆ. ಸೊ ಆವಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಂಡಿಯನ್ ಕಂಡೀಷನ್ಸಲ್ಲಿ ಹೇಗೆ ಆಡ್ತಾರೆ ಇವರು ಅಂತ. ಸೊ ಇಲ್ಲಿ ಈ ಬ್ಯಾಟಲಲ್ಲಿ ಇಶಾನ್ ಕಿಶನ್ ವರ್ಸಸ್ ಬೆಥೆಲ್, ಈ ಬ್ಯಾಟಲಲ್ಲಿ ಇಶಾನ್ ಕಿಶನ್ ಅವರು ಮೇಲ್ಗೈನ ಸಾಧಿಸಿದ್ದಾರೆ. ಇನ್ನು ನೆಕ್ಸ್ಟು ರಜತ್ ಪಟಿದಾರ್ ವರ್ಸಸ್ ನಿತೀಶ್ ಕುಮಾರ್ ರೆಡ್ಡಿ. ಇವರಿಬ್ಬರಲ್ಲಿ ಕಂಪ್ಯಾರಿಸನ್ ನೋಡೋದಾದರೆ ರಜತ್ ಪಟಿದಾರು ಸಿಕ್ಕಾಪಟ್ಟೆ ಸ್ಟ್ರೈಕ್ ರೇಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆ. ಇಲ್ಲಾಗ್ಬೋದು, ಲಾಸ್ಟ್ ಇಯರ್ IPL ಆಗ್ಬೋದು, ಸೈಯದ್ ಮುಷ್ತಾಕ್ ಅಲಿ ಆಗ್ಬೋದು, ಈಗ ವಿಜಯ್ ಹಜಾರೆಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಬೇಡ ನಮಗೆ ODI. ಸೈಯದ್ ಮುಷ್ತಾಕ್ ಅಲಿ ಲಾಸ್ಟ್ ಇಯರ್ IPL ಸಖತ್ತಾಗಿದೆ. ಇನ್ನು ರೆಡ್ಡಿ ಅವರು ಲಾಸ್ಟ್ ಇಯರ್ ಆ ಪ್ರಾಮಿಸ್ನ ತೋರಿಸಿದ್ದಾರೆ, ಬಟ್ ಕಂಪ್ಯಾರಿಟಿವ್ಲಿ ಆವ್ರೇಜು ಸ್ಟ್ರೈಕ್ ರೇಟು ಎರಡೂ ಚೆನ್ನಾಗಿರೋದ್ರಿಂದ ಇಲ್ಲಿ ರಜತ್ ಪಟಿದಾರು ವಿನ್ ಆಗ್ತಾರೆ. ಇನ್ನು ನೆಕ್ಸ್ಟು ಲಿವಿಂಗ್ಸ್ಟೋನ್ ವರ್ಸಸ್ ಕ್ಲಾಸೆನ್ನು. ಇವರಿಬ್ಬರು ಬಿಗ್ ಹಿಟರ್ಸು, ಹಾಗೆಯೇ ಸಿಕ್ಕಾಪಟ್ಟೆ ಎಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ಸು. ಎಂತಕ್ಕಂದರೆ ಇವರಿಬ್ಬರು ಸ್ಕ್ರೀಸಲ್ಲಿದ್ದರೆ ಯಾವಾಗ ಯಾವ ಕಡೆ ಬೇಕಾದರೂ ಮ್ಯಾಚು ಟರ್ನ್ ಆಗ್ಬೋದು ಅಂಥ ಪ್ಲೇಯರ್ಸು. ಲಾಸ್ಟ್ ಇಯರು ಕ್ಲಾಸೆನ್ನು ಆ ಕನ್ಸಿಸ್ಟೆನ್ಸಿ ಹಾಗೆಯೇ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸಿಂದ SRHಗೆ ಕೀ ಪರ್ಫಾರ್ಮರ್ ಆಗಿದ್ದರು. ಇನ್ನು ಲಿವಿಂಗ್ಸ್ಟನ್ ಅವರು ಕಚ್ಕೊಂಡ್ರೆ ಸಖತ್ತಾಗಿ ಆಡ್ತಾರೆ, ಇಲ್ಲಾಂದರೆ ಕೆಲವೊಂದು ಸಲ ಲೇಜಿನೆಸ್ಸಿಂದನೇ ವಿಕೆಟ್ ಕೊಟ್ಟು ಹೋಗ್ತಾರೆ, ಅದು ತಪ್ಪು. ಸೊ ಇಲ್ಲಿ ಆವ್ರೇಜು ಸ್ಟ್ರೈಕ್ ರೇಟು ಎರಡರಲ್ಲೂ ಕ್ಲಾಸೆನ್ ಅವ್ರು ಮುಂದಿರೋದ್ರಿಂದ ಲಿವಿಂಗ್ಸ್ಟನ್ ಅವ್ರಿಗಿಂತ ಇಲ್ಲಿ ಕ್ಲಾಸೆನ್ ಅವರು ವಿನ್ ಆಗ್ತಾರೆ ಈ ಬ್ಯಾಟಲಲ್ಲಿ. ಇನ್ನು ನೆಕ್ಸ್ಟು ಜಿತೇಶ್ ಶರ್ಮಾ ವರ್ಸಸ್ ಅಭಿನವ್ ಮನೋಹರ್. ಇವರಿಬ್ಬರು ಫಿನಿಷರ್ ರೋಲ್ನ ವಹಿಸ್ತಾರೆ. ಓವರಾಲ್ IPL ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಜಿತೇಶ್ ಶರ್ಮಾ ಅವರು ಆವ್ರೇಜಲ್ಲಾಗಲಿ ಸ್ಟ್ರೈಕ್ ರೇಟಲ್ಲಾಗಲಿ ಹಾಗೆಯೇ ಎಕ್ಸ್ಪೀರಿಯನ್ಸಲ್ಲಾಗಲಿ ಎಲ್ಲದರಲ್ಲೂ ಮುಂದೆ ಇದ್ದಾರೆ, ಹಾಗೆಯೇ ಇಂಡಿಯಾ ಟೀಮ್ಗೂ ಡೆಬ್ಯೂ ಮಾಡಿದ್ದಾರೆ. ಇನ್ನು ರೀಸೆಂಟಾಗಿ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ನೋಡೋದಾದರೂ ಕೂಡ ಅಲ್ಲೂ ಕೂಡ ಅಭಿನವ್ ಮನೋಹರ್ಗಿಂತ ಮೇಲುಗೈನ ಸಾಧಿಸ್ತಾರೆ ಜಿತೇಶ್ ಶರ್ಮಾ ಅವರು. ಸೊ ಇಲ್ಲಿ ಜಿತೇಶ್ ಶರ್ಮಾ ಕ್ಲಿಯರ್ ವಿನ್ನರ್, ಬಟ್ ಅಭಿನವ್ ಮನೋಹರ್ ಅವ್ರ ಬಗ್ಗೆ ಹೇಳೋದಾದರೆ ಈ ವರ್ಷ ಅಭಿನವ್ ಮನೋಹರ್ ಅವ್ರಿಗೆ ಒಳ್ಳೆ ಕ್ಯಾಲೆಂಡರ್ ಇಯರ್ ಆಗ್ಬೋದು. ಎಂತಕ್ಕಂದರೆ ಈ ವರ್ಷ ಎಲ್ಲ ಮ್ಯಾಚಸ್ಸು ಚಾನ್ಸಸ್ ಸಿಗುತ್ತೆ ಅಭಿನವ್ ಮನೋಹರ್ ಅವ್ರಿಗೆ SRHಲ್ಲಿ. ಹಾಗೆಯೇ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಯಾಕೋ ಈ ವರ್ಷ ಅವರ ಕೆರಿಯರ್ ಪೀಕ್ ಆಗೋ ಟೈಮು ಅನಿಸುತ್ತೆ. ಹಾಗೇನಾದರೂ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವರ ಭವಿಷ್ಯನೇ ಬದಲಾಗುತ್ತೆ. ಬಟ್ ಎಕ್ಸ್ಪೀರಿಯನ್ಸು ಓವರಾಲ್ ಸ್ಟ್ಯಾಟ್ಸ್ ವೈಸ್ ನೋಡೋದಾದರೆ ಜಿತೇಶ್ ಶರ್ಮಾ ಇಲ್ಲಿ ಕ್ಲಿಯರ್ ವಿನ್ನರ್ ಆಗಿದ್ದಾರೆ. ಇನ್ನು ನೆಕ್ಸ್ಟು ಕೃನಾಲ್ ಪಾಂಡ್ಯ ವರ್ಸಸ್ ರಾಹುಲ್ ಚಹರ್. ಇವರಿಬ್ಬರಲ್ಲಿ ಕೃನಾಲ್ ಪಾಂಡ್ಯ ಕ್ಲಿಯರ್ ವಿನ್ನರು. ಎಂತಕ್ಕಂದರೆ ರಾಹುಲ್ ಚಹರ್ಗೆ ಲಾಸ್ಟ್ 2-3 ವರ್ಷದಿಂದ ಅಷ್ಟು ಚೆನ್ನಾಗಾಗಿಲ್ಲ. ಪಂಜಾಬ್ಗೆ ಹೋದ್ಮೇಲೆ ಮುಂಬೈಲಿದ್ದಾಗ ಸಖತ್ತಾಗಿ ಮಾಡ್ತಿದ್ರು, ಒಳ್ಳೆ ಎಕಾನಮಿ, ಒಳ್ಳೆ ಬೌಲಿಂಗ್, ವಿಕೆಟ್ ಎಬಿಲಿಟಿ ಚೆನ್ನಾಗಿತ್ತು. ಬಟ್ ಈಗ ಅಷ್ಟೊಂದು ಚೆನ್ನಾಗಾಗಿಲ್ಲ ಲಾಸ್ಟ್ 2-3 ವರ್ಷ. ಬಟ್ ಕೃನಾಲ್ ಪಾಂಡ್ಯ IPLಲ್ಲಿ ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ, ಹಾಗೆಯೇ ಬೇಕಾದಾಗ ವಿಕೆಟ್ ತಗೊಡ್ತಾರೆ. ಸೊ ಇಲ್ಲಿ ಕೃನಾಲ್ ಪಾಂಡ್ಯ ಕ್ಲಿಯರ್ ವಿನ್ನರು. ಇನ್ನು ನೆಕ್ಸ್ಟು ಭುವನೇಶ್ವರ್ ಕುಮಾರ್ ವರ್ಸಸ್ ಮೊಹಮ್ಮದ್ ಶಮಿ. ಇಬ್ಬರು IPLಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ನ ಹೊಂದಿದ್ದಾರೆ. ಭುವಿಯ ಸ್ಟ್ರೆಂತ್ ಅಂದರೆ ಆ ಸ್ವಿಂಗ್ ಎಬಿಲಿಟಿ, ಹಾಗೆಯೇ ಶಮಿಯ ಸ್ಟ್ರೆಂತ್ ಅಂದರೆ ಆ ಪೇಸ್ ಮತ್ತು ಸೀಮ್ ಮೂಮೆಂಟು. ಬಟ್ ಶಮಿಗೆ ಕಾಟ ಆಗಿರೋದೇ ಇಂಜುರಿ. ಲಾಸ್ಟ್ ODI ವರ್ಲ್ಡ್ ಕಪ್ ಆಡಿದ್ದು ಅವರು ಕರೆಕ್ಟಾಗಿ ಆಡಿದ್ದಂದರೆ, ಅದಾದಮೇಲೆ ಈಗ ಸೈಯದ್ ಮುಷ್ತಾಕ್ ಅಲಿ ಆಡಿದ್ರು, ಬಟ್ IPLನ ಮಿಸ್ ಮಾಡಿಕೊಂಡ್ರು ಲಾಸ್ಟ್ ಇಯರು. ಇವರಿಬ್ಬರಲ್ಲಿ ಕಂಪ್ಯಾರಿಸನ್ ನೋಡೋದಾದರೆ ಭುವನೇಶ್ವರ್ ಅವರು ಸಿಕ್ಕಾಪಟ್ಟೆ ಎಕಾನಾಮಿಕಲ್ಲಾಗಿ ಬೌಲಿಂಗ್ ಮಾಡಿದ್ದಾರೆ. T20ಲಿ ಎಕಾನಾಮಿಕಲ್ ಬೌಲರ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ನ ಕೊಡಬೇಕು. ಶಮಿ ಅವರೇನು ಕಡಿಮೆ ಇಲ್ಲ, ಶಮಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಇವರು 8 ಎಕಾನಮಿ ಇದೆ, ಹಾಗೆಯೇ ಭುವನೇಶ್ವರ್ ಅವ್ರದ್ದು 7 ಎಕಾನಮಿ ಇದೆ. ಸೊ ಇಲ್ಲಿ
ಮೇಲ್ಗೈನ ಸಾಧಿಸಿದ್ದು ಭುವನೇಶ್ವರ್ ಕುಮಾರ್. ಇನ್ನು ನೆಕ್ಸ್ಟು ಹೆಜಲ್ವುಡ್ ವರ್ಸಸ್ ಪ್ಯಾಟ್ ಕಮಿನ್ಸ್. ಇವರಿಬ್ರು ಆಸ್ಟ್ರೇಲಿಯನ್ ಅಸ್ತ್ರಗಳು ಎರಡು ಟೀಮ್ಗೆ. ಬೌಲಿಂಗ್ ಅಂತ ಬಂದಾಗ ಇಬ್ರು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಬಟ್ ಪ್ಯಾಟ್ ಕಮಿನ್ಸ್ ಕಡೆ ನೋಡೋದಾದ್ರೆ ಒಳ್ಳೆ ಆಲ್ರೌಂಡರ್ ಮೆಟೀರಿಯಲ್ಲು, ಬರೀ ಬ್ಯಾಟಿಂಗ್ ಬೌಲಿಂಗ್ ಆಲ್ರೌಂಡರ್ ಆ ಥರ ಹೇಳ್ತಾ ಇಲ್ಲ, ಲಿಸ್ಟೇ ಇದೆ ಹೇಳ್ತೀನಿ. ಬೌಲಿಂಗ್ ಬೇಕು ಅಂದರೆ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಆಬ್ವಿಯಸ್ಲಿ ಮಾಡಲೇಬೇಕದು. ಹಾಗೆಯೇ ಬ್ಯಾಟಿಂಗ್ ಬೇಕು ಅಂದರೆ ಬ್ಯಾಟಿಂಗ್ ಆಡ್ತಾರೆ, ನಿಂತಾಡ್ಬೇಕಂದ್ರೆ ನಿಂತಾಡ್ತಾರೆ, ಬೀಸಾಡಬೇಕಂದ್ರೆ ಬೀಸಾಡ್ತಾರೆ. ಸೆಕೆಂಡ್ ಜಾಯಿಂಟ್ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಇದೆ ಇವ್ರ ಹೆಸರಲ್ಲಿ 14 ಬಾಲ್ಗೆ, ಆಗ KKR ಇದ್ದಾಗ. ಹಾಗೆಯೇ ಕ್ಯಾಪ್ಟನ್ಸಿ ಕೂಡ ಸಖತ್ತಾಗಿ ಮಾಡ್ತಾರೆ. ಇನ್ನು ಫೀಲ್ಡ್ ಚೇಂಜಸ್ಸು ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಬೌಲಿಂಗ್ ಚೇಂಜಸ್ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಮಾಡ್ತಾರೆ. ಇವರು ಗ್ರೌಂಡಲ್ಲಿದ್ದರೆ ಕೋಚ್ಗೆ ಜಾಸ್ತಿ ಕೆಲಸನೇ ಇರಲ್ಲ. ಇನ್ನು ಇವ್ರಿಗೇನು 18 ಕೋಟಿ ಕೊಟ್ಟಿದ್ದಾರೆ, ಅದು ಸಿಕ್ಕಾಪಟ್ಟೆ ಯೂಸ್ಫುಲ್ಲು, ವರ್ತು ಅಂತ ಹೇಳ್ತೀನಿ ನಾನಾದರೆ. ಸೊ ಇಲ್ಲಿ ಮೇಲ್ಗೈನ ಸಾಧಿಸಿದ್ದು ಪ್ಯಾಟ್ ಕಮಿನ್ಸ್ ಅವರು. ಇನ್ನು ನೆಕ್ಸ್ಟು ಯಶ್ ದಯಾಳ್ ವರ್ಸಸ್ ಹರ್ಷಲ್ ಪಟೇಲ್. ನಮ್ಮ ಪಟೇಲ್ರು ಇಲ್ಲಿ ನಮ್ಮ RCBಗೆ ಬಂದಾಗ ಪರ್ಪಲ್ ಪಟೇಲ್ರು ಆಗಿದ್ದರು. ಬಟ್ ಇವರಂತೂ ಸಿಕ್ಕಾಪಟ್ಟೆ ಹೊಡ್ಸ್ಕೊತಾರೆ ವಿಕೆಟ್ ತೆಗೆಯೋದ್ರ ಜೊತೆಗೆ. ಯಶ್ ದಯಾಳು ನಮಗೆ ಎಲ್ಲ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡಿಕೊಡ್ತಾರೆ, ವಿಕೆಟ್ ತೆಗೆದುಕೊಡ್ತಾರೆ. ಹಾಗೆಯೇ ಎಕಾನಮಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಬಟ್ ಹರ್ಷಲ್ ಪಟೇಲು ಇಲ್ಲಿ ಬೆಂಗಳೂರಲ್ಲಿದ್ದಾಗ ಹೊಡ್ಸ್ಕೊತಿದ್ರು ಅಂದರೆ ಅಲ್ಲಿ ಪಂಜಾಬ್ ವಿಕೆಟಲ್ಲೂ ಹಂಗೆ ಹೊಡ್ಸ್ಕೊತಿದ್ರು, ಅದ್ರ ಮೇಲೆ ಇರ್ತಿತ್ತು ಇವ್ರ ಎಕಾನಮಿ. ಸೊ ಇಲ್ಲಿ ಕ್ಲಿಯರ್ ವಿನ್ನರ್ ಯಶ್ ದಯಾಳ್ ಅವರು. ಇನ್ನು ಕೊನೆಯದಾಗಿ ಸುಯೇಶ್ ಶರ್ಮಾ ವರ್ಸಸ್ ಆ್ಯಡಮ್ ಜಂಪಾ. ಆ್ಯಡಮ್ ಜಂಪಾ ಒಂದು ಟೈಮು ನಮ್ಮ RCBಲಿ ಕೂಡ ಇದ್ದಂಥವ್ರು. ಇಲ್ಲಿ ಸುಯೇಶ್ ಶರ್ಮಾಗೆ ಕಂಪೇರ್ ಮಾಡಿದ್ರೆ ಆ್ಯಡಮ್ ಜಂಪಾ ಅವರು ಆಡಿರೋ ಕೆಲವು ಸೀಸನ್ಸಲ್ಲಿ IPLನಲ್ಲಿ ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ, 7 ಸಮಥಿಂಗ್ ಇದೆ. ಸುಯೇಶ್ ಶರ್ಮಾ ಇಲ್ಲಿ ಇನ್ನೂ ಪಳಗಬೇಕಾಗಿರುವಂಥ ಬೌಲರು. ಸೊ ಇಲ್ಲಿ ವಿನ್ನರ್ ಆಗೋದು ಜಂಪಾ ಅವರು. ಸೊ ಫೈನಲಿ ಪಾಯಿಂಟ್ ವೈಸ್ ನೋಡೋದಾದರೆ RCBದು 6, SRHದು 5. ಬಟ್ ಈಗ ಡಿಪಾರ್ಟ್ಮೆಂಟ್ ವೈಸ್ ಒಂದು ಸಲ ನೋಡ್ಬಿಡೋಣ ಬನ್ನಿ. ಓಪನರ್ಸಲ್ಲಿ ವಿರಾಟು, ಸಾಲ್ಟು, ಹಾಗೆಯೇ SRH ಕಡೆ ಅಭಿಷೇಕ್ ಶರ್ಮಾ ಹೆಡ್ಡು. ಇವರಿಬ್ಬರಲ್ಲಿ ನೋಡೋದಾದರೆ ಇಲ್ಲಿ ಓಪನರ್ಸು ನಮ್ಮ ಕಡೆ ಕೂಡ ಚೆನ್ನಾಗಿದ್ದಾರೆ. ಬಟ್ ಪವರ್ ಪ್ಲೇಯಲ್ಲೇ ನಾಯಿಗೆ ಹೊಡೆದಂಗೆ ಹೊಡಿ ಸಿಡಿಯೋದಂಥ ಪ್ಲೇಯರ್ಸ್ ಅಂದರೆ ಅದು ಅಭಿಷೇಕ್ ಶರ್ಮಾ ಹಾಗೆಯೇ ಟ್ರಾವಿಸ್ ಹೆಡ್ಡು. ಸೊ ಇಲ್ಲಿ ಓಪನಿಂಗ್ ಡಿಪಾರ್ಟ್ಮೆಂಟು ನಮಗಿಂತ ಸ್ವಲ್ಪ ಚೆನ್ನಾಗಿದ್ದಾರೆ SRH. ಹಾಗೆಯೇ ಟೋಟಲ್ ಓವರಾಲ್ ಬ್ಯಾಟಿಂಗ್ ಸ್ಟ್ರೆಂತ್ ನೋಡೋದಾದರೆ SRH ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಎಲ್ಲ ಕುದಿಯೋಂಥ ಪ್ಲೇಯರ್ಸ್ಗಳೇ. ಇಲ್ಲಿ ರೆಡ್ಡಿ ಅವ್ರು ಒಬ್ಬರೇ ಸ್ವಲ್ಪ ಬೌಲರ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಆಡೋರು ಅನ್ನೋ ಥರ ಕಾಣಿಸುತ್ತೆ. ಅಲ್ಲಿ ಅಭಿಷೇಕ್ ಶರ್ಮಾ ಹೆಡ್ಡು, ಇಶಾನ್ ಕಿಶನ್ ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಆಡೋರೇನೆ. ಹಾಗೆಯೇ ಕ್ಲಾಸೆನ್ನು, ಅಭಿನವನ್ ಅವರು ಎಲ್ಲರೂ ಅಲ್ಲಿ ನಾಯಿ ಹೊಡೆದಂಗೆ ಹೊಡೆಯೋರೇನೆ. ನಮ್ಮ ಕಡೆ ಬ್ಯಾಟಿಂಗು ಟೋಟಲ್ ಓವರಾಲ್ ನೋಡಿದ್ರೆ ಕಂಪ್ಯಾರಿಟಿವ್ಲಿ ನಮಗಿಂತ SRH ಮುಂದಿದ್ದಾರೆ. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ SRH ನಮಗಿಂತ ಕೆಳಗಿದ್ದಾರೆ ಒಂದು 2-3 ಸ್ಟೆಪ್ಪು. ಇಲ್ಲಿ SRH ಕಡೆ ಆಫ್ ಸ್ಪಿನ್ನರ್ಸೇ ಇಲ್ಲ. ಎಂತಕ್ಕಂದರೆ ಫ್ಲ್ಯಾಟ್ ವಿಕೆಟಲ್ಲಿ ಕಂಪೇರ್ ಟು ಆಫ್ ಸ್ಪಿನ್ನರು ಲೆಗ್ ಸ್ಪಿನ್ನರ್ಸ್ಗೆ ಸ್ವಲ್ಪ ಹೋಯ್ತಾ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ಇವರು ಇಬ್ಬರೂ ಲೆಗ್ ಸ್ಪಿನ್ನರ್ಸ್ನೇ ಅಂದರೆ ರಿಸ್ಟ್ ಸ್ಪಿನ್ನರ್ಸ್ನೇ ತೊಗೊಂಡಿರ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಪ್ಲೇಯಿಂಗ್ 11ನಲ್ಲಿರೋದು. ಸೊ ನೋಡೋಣ ಹೇಗೆ ಆಡಿಸ್ತಾರೆ ಅಂತ. ಒಟ್ಟಿಗೆ ನಿಮಗೆ ಯಾವ ಟೀಮು ಬಲಿಷ್ಠವಾಗಿದೆ ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟು ಯಾವ ಟೀಮ್ ಜೊತೆ RCBಯ ಪ್ಲೇಯಿಂಗ್ 11 ಕಂಪೇರ್ ಮಾಡಬೇಕು ಅಂತಲೂ ಕೆಳಗಡೆ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.